ಬೆಳೆದು ಬಂದಿರತಕ್ಕಂಥ ನಗರ. ಬೇರೆ ಕಡೆ ಎಲ್ಲ ಪುತ್ರಿಯನ್ನ ಆದರೆ ನಮ್ಮ ಅರಸೀಕೆರೆಯಲ್ಲಿ ಮಾತ್ರ ಮಾಡಿಲ್ಲ. ಅದು ನಿಜವಾಗ್ಲೂ ಶೋಚನೀಯವಾಗಿತ್ತು. ಆದರೂ ಸಹ ನಮ್ಮ ಶಾಸಕರು ಶಿವಲಿಂಗೇಗೌಡರವರು ಈ ಒಂದು ಮಹತ್ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅವ್ರಿಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹ ವಿಶೇಷವಾದ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಈ ಪುತ್ರಿಯನ್ನು ಮಾಡಿರ್ತಕ್ಕಂಥದ್ದು ಆ ಬಸವೇಶ್ವರರ ಕೃಪಾ ಆಶೀರ್ವಾದ ನಮ್ಮ ಶಿವಲಿಂಗೇಗೌಡರಿಗೆ ಸದಾ ಇರಲಿ. ಅವರಿಗೆ ಇಂಥ ಪುಣ್ಯ ಕಾರ್ಯವನ್ನು ಪ್ರಯತ್ನ ಕಾರ್ಯವನ್ನು ಎಲ್ಲ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಪರಮಾತ್ಮ ಮೂಡಿಸಿದ ಹೇಳ್ತಾ ಇವತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರುಗಳು ಒಪ್ಪುತ್ತಾ ಹಾಗೆ ನಮ್ಮ ಅರಸೀಕೆರೆ ತಾಲೂಕಿನ ಜನಪ್ರಿಯ ಶಾಸಕ ಶಿವಲಿಂಗೇಗೌಡರು ಇಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಸದ್ಭಕ್ತರ ಕರ್ಣೆ ಇವತ್ತು ಬಸವಣ್ಣವರ ಪೂಜೆಯನ್ನು ಮಾಡಿ ಮಾಡಿರ್ತಕ್ಕಂಥದ್ದು ಸಂತೋಷ. ಅದನ್ನು ನೀವೆಲ್ಲರೂ ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಇವತ್ತು ಬಸವಣ್ಣವರಿಂದ ಅವರು ಹೇಳಿ ಸಾಂಸ್ಕೃತಿಕ ನಾಯಕ ಅಂತ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಅದರಿಂದ ಸಮುದ್ರ ಆ ಒಂದು ಸಮೂಹವನ್ನು ನಾವು ನೆನೆಸ್ಕೊಂಡಾಗ ನಿಜವಾಗ್ಲೂ ಇವತ್ತು ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತನ್ನು ನಮ್ಮ ಬಸವಣ್ಣವರು ಹೇಳಿರ್ತಕ್ಕಂಥದ್ದು ಒಳ್ಳೆಯ ಅವಕಾಶ ಇದೆ. ಅದನ್ನು ಅತ್ಯುತ್ತಮವಾಗಿ ಒಂದೇ ಒಂದು ಮಾಡಿರೋದ್ರಿಂದ ಜನಗಿಂತ ಇವತ್ತೆಲ್ಲ ನಾಡು ಅಂತಕ್ಕಂಥ ಭ್ರಮೆಯಲ್ಲಿ ತೇಲಾಡ್ತಕ್ಕಂಥ ವಿಚಾರದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಬಸವಣ್ಣವರು ಆ ಮಾತನ್ನು ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಗಣನೀಯ ತಗೊಂಡು ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಕ್ಕಂಥದ್ದಾಗಿ ನಮ್ಮ ಶಿವಲಿಂಗೇಗೌಡರ ಬಗ್ಗೆ ಹೇಳಬೇಕು. ಅವ್ರು ನಿಜವಾಗ್ಲೂ ಬಹಳಷ್ಟು ಮುಖ್ಯವಾಗಿ ಇವತ್ತು ನಮಗೆ ಒಂದೇ ಒಂದು ದೇವಸ್ಥಾನ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಂದೂ ಸಹ ನೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದರೆ ನಿಜವಾಗ್ಲೂ ಒಳ್ಳೆಯ ನಾಯಕ, ಒಳ್ಳೆಯ ಕೆಲಸಗಾರರು. ಅವರನ್ನು ನಿಜವಾಗ್ಲೂ ಮತ್ತೊಮ್ಮೆ ಮುಂದೊಮ್ಮೆ ಅವರು ಬಂದು ನಮ್ಮ ತಾಲೂಕಿನ ಸೇವೆಯನ್ನು ಮಾಡಿ ಅವ್ರಿಗೆ ಅಂಥ ಶಕ್ತಿಯನ್ನು ಆರೋಗ್ಯ ಭಾಷೆಯನ್ನು ಆ ಪರಮಾತ್ಮ ಕಾಯಕವೇ ಕೈಲಾಸ ಇರತಕ್ಕಂತಹ ಒಂದು ನಾಣ್ಣುಡಿಯನ್ನು ಶ್ರೀ ಬಸವಣ್ಣನವರ ಒಂದು ವಚನವನ್ನು ನೆನಪು ಮಾಡಿಕೊಳ್ತಾ ಶ್ರೀ ಗುರು ಪರಮೇಶ್ವರ ಮಹಾಸ್ವಾಮೀಜಿಯವರು ಈ ಒಂದು ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ಶಿವಲಿಂಗೇಗೌಡರವರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಾಗದ ತಲೆಯ ಮುಗಿದ ಕೈಗಳಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತ ನನ್ನ ಬಂಧುಗಳೇ ಮತ್ತು ಸಹೋದರರೇ ನಿಮ್ಮೆಲ್ಲರೂ ಕೂಡ ಹೇಳಬೇಕಾಗುತ್ತದೆ. ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ಒಂದು ಪ್ರತಿಮೆಯನ್ನು ಈ ದಿನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅರಸೀಕೆರೆಯ ಇತಿಹಾಸದಲ್ಲಿ ಒಂದು ಅಚ್ಚಳಿಯಿರ್ತಕ್ಕಂಥ ಐತಿಹಾಸಿಕ ದಿನ ಅಂತ ನಾವಾರು ಕೂಡ ಹೇಳ್ಬೋದು. ಇಂಥ ಮಹಾತ್ಮರ ಪುಣ್ಯರ ಪುರುಷರ ಸತ್ಪುರುಷರ ಒಂದು ಪ್ರತಿಮೆ ಜಗತ್ತಿಗೆ ಯಾರಾದರೂ ಒಂದು ಧರ್ಮದ ಬಗ್ಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ದಯವಿಲ್ಲದ ಧರ್ಮ ಯಾವುದಕ್ಕೆ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಸದ್ಯ ವಿನಯವೇ ಸದಾಶಿವನ ಒಲುಮೆಯ ಅಂತೇಳಿ ರಾಜಕಾರಣಿಗಳಿರ್ಬೋದು, ಸ್ವಾಮಿಗಳಿರ್ಬೋದು, ಸಮಾಜಕ್ಕಿರ್ಬೋದು, ದೀನರಿಗಿರ್ಬೋದು, ದಲಿತರಿಗಿರ್ಬೋದು ಎಲ್ಲರೂ ಕೂಡ ಮೇಲಕ್ಕೆ ಎತ್ತತಕ್ಕಂಥ ಪ್ರಪ್ರಥಮವಾಗಿ ಜಾತಿಯನ್ನು ಅಸ್ಪೃಶ್ಯತೆಯನ್ನು ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇತಿಹಾಸದಲ್ಲಿದ್ದರೆ ಅದು ಜಗಜ್ಯೋತಿ ಬಸವೇಶ್ವರರು ಅಂತ. ಬಸವೇಶ್ವರರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವಿರತ ಕೆಲಸವನ್ನು ಮಾಡಿ ಈ ದಿನ ಒಂದು ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥ ತುಂಬ ಸಂತೋಷ ಅಂತ ಹೇಳ್ತಾ ಬಸವಣ್ಣನವರು ಒಬ್ಬ ಮಂತ್ರಿಯಾಗಿ, ಒಬ್ಬ ಧಾರ್ಮಿಕ ಕ್ರಾಂತಿ ಪುರುಷನಾಗಿ, ಒಬ್ಬ ರಾಜಕಾರಣಿಯಾಗಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅವ್ರದೇ ಆಗಿರ್ತಕ್ಕಂಥ ಒಂದೇ ಒಂದು ವಚನ ಹೆಚ್ಚು ಹೇಳ್ತಕ್ಕಂಥದ್ದಲ್ಲ. ಆ ವಚನದಂತೆ ನಾವು ನೀವು ಎಲ್ಲ ನಡ್ಕೊಂಡು ಹೋದರೆ ದೇವಸ್ಥಾನದ ಊರಿನಲ್ಲಿ ದೇಶದಲ್ಲಿ ಕೊಲೆ, ಸುಲಿಗೆ, ಮೋಸ, ಅತ್ಯಾಚಾರ ಯಾವುದೂ ಕೂಡ ನಡೆಯೋದಿಲ್ಲ. ಯಾವುದು ವಚನ ಅಂತಂದರೆ ಕಳಬೇಡ, ಕೊಲಬೇಡ, ಹುಸಿಯನ್ನು ಹಿಡಿಯಲು ಬೇಡ, ತನ್ನ ಬಂಧಿಸಬೇಡ, ಇದರೊಳಗೇನು ಬೇಡ, ಇದೇ ಅಂತರಂಗ ಸುತ್ತಿ, ಇದೇ ಬೇಗಂಗ ಸುತ್ತಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಸರಳವಾಗಿರ್ತಕ್ಕಂಥ ಕನ್ನಡದಲ್ಲಿರ್ತಕ್ಕಂಥ ಒಂದು ವಚನ. ಕಳಬೇಡ, ಕಳ್ತನ ಮಾಡಬೇಡ ಅಂತೇಳಿ
ಕೊಡಬೇಡ, ಯಾರನ್ನು ಕೊಲೆ ಮಾಡಬೇಡ. ನಾವು ನೀವೆಲ್ಲರೂ ಕೂಡ ನಡ್ಕೊಂಡು ಹೋದ್ರೆ ಆ ಬಸವನಿಗಿನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೋದು. ಆದರೆ ನಾವು ಯಾರು ಕೂಡ ನಡೆಯೋಕ್ಕಾಗಲ್ಲ. ಒಂದು ಸುಳ್ಳನ್ನ ರಾಜಕೀಯದಲ್ಲಿ ಇರ್ಬೋದು, ಸುಳ್ಳು ಹೇಳ್ತಕ್ಕಂಥದ್ದೇ ಬಹಳಷ್ಟು ಮುಖ್ಯ ಇರ್ತಕ್ಕಂಥದ್ದು. ಮತ್ತೆ ಬೇರೆ ಬೇರೆ ಕೆಲಸಗಳು ಬೇರೆ ಏನೋ ದುರಾದೃಷ್ಟವಾಗಿ ಅಥವಾ ಏನೋ ಗೊತ್ತಿಲ್ಲ, ಯಾವ ಒಂದು ಇದಕ್ಕೊಂದು ವಿಗ್ರಹ ಮಾಡಬೇಕು ಅಂತ ಯಾರು ಬರುತ್ತೋ ಏನೋ ಗೊತ್ತಿಲ್ಲ. ಇವತ್ತು ಶ್ರೀ ಸರ್ಕಲ್, ಬಸವೇಶ್ವರ ಸರ್ಕಲ್ನಲ್ಲಿ ಇಂಥ ಬೃಹದಾಕಾರ ಇರ್ತಕ್ಕಂಥ ಒಂದು ವಿಗ್ರಹ ಸ್ಥಾಪನೆ ಮಾಡಿದ್ದಕ್ಕೆ ನಾವು ನೀವೆಲ್ಲರೂ ಕೂಡ ಆ ಒಂದು ಶಾಸಕರನ್ನು ಅಭಿನಂದಿಸಲೇಬೇಕು. ಒಂದು ಚಪ್ಪಾಳೆ ಹೊಂದಿದೆ ಅಂತ ಹೇಳ್ತಾ ಇಂಥ ಒಂದು ಕೆಲಸ ಇಂದು ಕೂಡ ನಾಳಿನ ಎಲ್ಲರೂ ಕೂಡ ಮಾಡಬೇಕಾದ್ರೆ ಬಸವಾದಿ ಪ್ರಮುಖರು, ಹನ್ನೆರಡನೇ ಸಂಬಂಧಿತರ ಎಲ್ಲರ ಶರಣರ ಹೆಸರುಗಳನ್ನ ನಾವು ಒಂದು ಮಾರ್ಗದಲ್ಲಿ ರಸ್ತೆಯಲ್ಲಿ ಇಟ್ಟು ಅವರ ಪರಂಪರೆ ಉಳಿಸೋಣ ಅಂತ ಹೇಳ್ತಾ ಹೆಚ್ಚು ಗುರು ಬೀಜ ಬಸವ ಕಾಯಕಗ ಗುರು ಬೀಜ ಶಿವ ಮತಕ್ಕೆ ಬಸವ ಓಂಕಾರ ಶಿವನಾಮ ಶಿವನಾಮ ಆಚಾರಕ್ಕರ ಸಾಗೋ ನೇತಿಗೆ ಪ್ರಭುವಾಗೋ ಆಚಾರಕ್ಕರ ಸಾಗೋ ನೇತಿಗೆ ಪ್ರಭುವಾಗೋ ಮಾತಿನಲ್ಲಿ ಚೂಡಾಮಣಿಯಾಗೋ ಮಾತಿನಲ್ಲಿ ಚೂಡಾಮಣಿಯಾಗೋ ನನ್ನ ಕಂದ ಜ್ಯೋತಿಯೇ ಆಗೋ ಜಗಕ್ಕೆಲ್ಲ ಜಗಕ್ಕೆಲ್ಲ. ಪ್ರಪ್ರಥಮವಾಗಿ 12ನೇ ಶತಮಾನದ ಬಸವಾದಿ ಶಿವಶರಣರನ್ನ ಎಲ್ಲ ಎನ್ನ ಗುರುಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಶ್ರೀಮಾನ್ ಶಿವಲಿಂಗೇಗೌಡರವರೇ, ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಇವತ್ತು ಬಹಳ ಸುವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥ ದಿನ ಇವತ್ತು ನಮಗೆ ಬಸವ ಜಯಂತಿ ದಿನನೇ. ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ನಮ್ಮಲ್ಲಿ ಈ ಒಂದು ಪುತ್ಥಳಿಯನ್ನು ಅನಾವರಣವನ್ನು ಯಾವತ್ತೂ ಮಾಡಿರಲಿಲ್ಲ. ನಾನು ಸುಮಾರು 60 ವರ್ಷದಿಂದಲೂ ನೋಡಿಕೊಂಡು ಇವತ್ತು ಅದನ್ನು ಶಿವಲಿಂಗೇಗೌಡರು ಬಹಳ ಚಾಲೆಂಜ್ ಆಗಿ ತಗೊಂಡು ಈ ಒಂದು PP ಸರ್ಕಲಿನಲ್ಲಿ ಅಶ್ವಾರೂಢ ಬಸವಣ್ಣನವರ ಪುತ್ಥಳಿಯನ್ನು ಅನಾವರಣವನ್ನು ಮಾಡಿಸಿದ್ದಾರೆ. ಇದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಬಸವಣ್ಣ ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾದವನಲ್ಲ. ಅವನು ಸಮಾಜವನ್ನು ಕಟ್ಟಿದಂಥವನು, ದೀನರನ್ನ ದುರ್ಬಲರನ್ನ ಮೇಲೆ ಕೆತ್ತಿದವನು ಬಸವಣ್ಣ. ಆಮೇಲೆ ಈ ಒಂದು ಬಸವ ಧರ್ಮ ಅನ್ನತಕ್ಕಂಥದ್ದನ್ನ ಒಂದೇ ಧರ್ಮದವರು ಕಟ್ಟಿದಂಥವರಲ್ಲ, ಅನೇಕ ಪಂಗಡದ ಎಲ್ಲ ಜಾತಿಯಿಂದ ಸೇರಿಕೊಂಡು ಈ ಒಂದು ಬಸವ ಧರ್ಮವನ್ನು ಮಾಡದಂಥವನು ಬಸವಣ್ಣ. ಅವರ ಚಿಂತಿ, ಅವರ ತತ್ವ ಸಿದ್ಧಾಂತಕ್ಕೆ ತಲೆ ಬರ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಏನು ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿರ್ತಕ್ಕಂಥದ್ದು. ನಂತರ ಕಾಯಕವೇ ಕೈಲಾಸ ಅಂತಕ್ಕಂಥ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ದು. ಕೆಲಸ ಅನ್ನೋದಕ್ಕಿಂತ ಕಾಯಕದ ಬಗ್ಗೆ ಬಹಳಷ್ಟು ಅದರಲ್ಲಿ ಗೌರವ ಬರಬೇಕು ಅಂತಕ್ಕಂಥ ಕೆಲಸವನ್ನು ಇವತ್ತು ಬಸವಾದಿ ಶಿವಶರಣರು ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಕನ್ನಡ ನಾಡು ನುಡಿ ಉಳಿಬೇಕು ಅಂದರೆ ಅವತ್ತು 12ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ವಚನ ಸಾಹಿತ್ಯ ನಿಜವಾಗ್ಲೂ ಕೂಡ ಇಂದಿಗೂ ಮುಂದಿಗೂ ಪ್ರಸ್ತುತ ಇರ್ತಕ್ಕಂಥದ್ದು. ಅಂತಹ ಬಸವಣ್ಣನವರ ಆದರ್ಶಗಳನ್ನು ನಾವೆಲ್ಲರೂ ಸಹ ಮೈಗೂಡಿಸಿಕೊಂಡು ಹೋಗ್ತಕ್ಕಂಥದ್ದಾಗಬೇಕು. ಇವತ್ತೇನು ಶಾಸಕರು, ಇಲ್ಲೇ ಜನತೆ ಎಲ್ಲರೂ ಸಹ ಒಗ್ಗೂಡಿ ಬಸವಣ್ಣನವರ ಪುತ್ಥಳಿಯನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ಬಸವಣ್ಣನವರ ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಸಹ ಅಳವಡಿಸ್ತಕ್ಕಂಥದ್ದಾಗಲಿ ಅಂತಹ ಸ್ಥೈರ್ಯ ಶಕ್ತಿಯನ್ನು ನಿಮ್ಗೆಲ್ಲರಿಗೂ ಸಹ ಗುರುವರಿಂದ ಇದೀಗ ಜ್ಯೋತಿಯನ್ನ ಬೆಳೆಸ್ತಕ್ಕಂತಹ ಒಂದು ದಿವ್ಯ ಕ್ಷಣಕ್ಕೆ ನಾವು ನೀವೆಲ್ಲ ಈಗ ಸಾಕ್ಷಿಯಾಗ್ತಾ ಇದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಕಾರ್ಯಕ್ರಮದ ಪರವಾಗಿ ಹೆಚ್ಚಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಮತ್ತೆ ವೇದಿಕೆಯ ಕಾರ್ಯಕ್ರಮ ಮುಂದುವರಿಯುತ್ತದೆ. ಎಲ್ಲ ಶರಣರು ಕೂಡ ವೇದಿಕೆಯ ಮುಂಬದಿನಲ್ಲಿ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀನಿ.
ಈಗ ಧ್ಯಾನ ಕಲಿಸಿದ್ದು ಬಸವಣ್ಣನ ಅನುಯಾಯಿಗಳಾಗಿದೆ. ನಾನು ಎಲ್ಲಿ ಹೋಗ್ಯಾರ ಆ ಮಧು ಅವರು ಒಂದು 150 ಜನ ನನ್ನ ತೋಟಕ್ಕೆ ಕರ್ಕೊಂಡು ಬಂದರು. ಕಲಿತಾ ಇದ್ದೀರಿ ನೀವು, ಪ್ರತಿ ವರ್ಷ ಬಸವಣ್ಣನ ಸ್ಟ್ಯಾಚ್ಯೂ ಇಡ್ತೀನಿ ಮುಂದೆ ವರ್ಷಕ್ಕೆ ಅಂತ ಹೇಳ್ತಾ ಇದ್ದೀರಿ, ಕದೀತಾ ಇದ್ದೀರಿ. ಮುಂದೆ ವರ್ಷಕ್ಕೆ ಇಡ್ತೀರೋ ಇಲ್ವೋ ಅಂತ ಅದ ರೆಕಾರ್ಡ್ ಮಾಡ್ಕೊಂಬಿಟ್ಟಾರೆ. ಯಾವ ಕಾರಣದಲ್ಲಿ ಮುಂದೆ ವರ್ಷಕ್ಕೆ ಇಡ್ತೀನಿ ನಡ್ರಿ ಅಂತ ಹೇಳಿ ಅವ್ರು ಆಗ್ತಲೇ ಇರೋರು. ನನಗೆ ಮುಂದುವರ್ಷಕ್ಕೆ ಇಡ್ತೀವಿ ಇದ್ರಿ, ದಿನ 10ಕ್ಕೆ ಬತ್ತು ಅಂತ ಹೇಳ್ತಲೇ ಇದ್ದಾರೆ. ಏನ್ ಮಾಡೋದು ಈಗ? ಇಲ್ಲಿ ಇವರು ಎಲ್ಲಿ ಆಗ್ಬೇಕು? PP ಸರ್ಕಲ್ ಅಲ್ಲೇ ಆಗ್ಬೇಕು, ಇನ್ನೆಲ್ಲೂ ನಾವು ಒಪ್ಪಲ್ಲ. ಒಂದನೇದು ಕಂಡೀಷನ್, PP ಸರ್ಕಲ್ಲು ಕಾನೂನಾತ್ಮಕವಾಗಿ ನಗರಸಭೆಯಲ್ಲಿ ರಿಜಿಸ್ಟರ್ ಆಗಿ ಅಲ್ಲಿ ಯಾರಿಗೂ ಕೊಡಂಗಿಲ್ಲ. ಆದರೆ ಇಲ್ಲಿ ಅವರ ಜಾಗವನ್ನು ಬಿಟ್ಟು 15 ಅಡಿ ಜಾಗ ಮಾತ್ರ 20 ಅಡಿ ಜಾಗ ಉಳ್ಕೊಂಡಿತ್ತು, ನಗರಸಭೆಗಳು ಉಳ್ಕೊಂಡಿತ್ತು. ನಾವು ಆ ಜಾಗದಲ್ಲಿ ಇಟ್ಟಿರೋದು, ಈಗ ಕಾನೂನು ಪ್ರಕಾರವಾಗಿ ಇಟ್ಟಿದ್ದೀವಿ. ಯಾರು ಇವರಿಗೆಲ್ಲ ಗೊತ್ತಿಲ್ಲ ಇದ್ರ ಹಿಸ್ಟ್ರಿ. ಅದನ್ನು ತಗೊಂಡು ನಾನು ತಂದು ನಗರಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿ, ಆ ನಗರಸಭೆಯಲ್ಲಿ ರೆಸೊಲ್ಯೂಷನ್ ಆಧಾರದ ಮೇಲೆ ಇವತ್ತು ನಾವು ಅಲ್ಲಿ ಅನಧಿಕೃತವಾಗಿ ಇಟ್ಟಿಲ್ಲ, ನಾವು ಅಧಿಕೃತವಾಗಿ ಇಟ್ಟಿದ್ದೀವಿ. ಇದು ಗೊತ್ತಿಲ್ಲದಲ್ಲೇ ಈ ವಿಶ್ವ ಪರ್ಯಟನೆ ಮಾಡಿದ್ದಾರೆ, ಬೆಂಗಳೂರೆಲ್ಲ ಸುತ್ತಾರೆ. ಇದು ಹೆಂಗ್ ನಿಲ್ಸೋದು? ಈ ಸ್ಟ್ಯಾಚ್ಯೂ ಕಟ್ಟೋದು ಹೆಂಗ್ ನಿಲ್ಸೋದು? ಏನ್ ಮಾಡೋದು? ಹೆಂಗೆ ನಿಲ್ಲಿಸೋದು? ಯಾಕೆ ನಿಲ್ಲಿಸ್ತೀವಿ? ಯಾನಕ್ಕೆ ನಿಲ್ಲಿಸ್ತೀವಿ? ಬಸವಣ್ಣ ಸ್ಟ್ಯಾಚ್ಯೂ ಕೊನೆಗೆ ಯಾವುದೇ ಇದಾಗದಲೇ ಬಸವಣ್ಣವರ ಸ್ಟ್ಯಾಚ್ಯೂ ಇವತ್ತು ನಿಂತಿದೆ. ಯಾರು ಏನು ಮಾಡಿದ್ರು ಆಗೋದಿಲ್ಲ ಬಸವಣ್ಣವರ ಸ್ಟ್ಯಾಚ್ಯೂ. ಅದಕ್ಕೋಸ್ಕರ ನಾವೇನು ಮಾಡಿದ್ರೋ ಒಂದು ಕರೆ ಕೊಟ್ಟೆ, ಯಾಕಪ್ಪ ಬೇಕು, ಸಮಾಜವೇ ನಿರ್ಧಾರ ಮಾಡ್ಕೊಳ್ಳಿ ಜಾಗವನ್ನ ಅಂತ ಒಂದು ಕರೆ ಕೊಟ್ಟೆ. ಇವತ್ತು ಜಾಗ ನಿಷ್ಕ್ರಿಯ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ, ನೀವೆಲ್ಲ ಬನ್ನಿ ಅಂತ. ಒಂದು 500,000 ಜನ ಸೇರ್ಬಿಟ್ಟವು. ಸೇರ್ಬಿಟ್ಟು ಏನು ಮಾಡಿದ್ರು, ಒಬ್ರು ಇಲ್ಲಿಂದ್ರು, ಒಬ್ರು ಅಲ್ಲಿಂದ್ರು. ಅಲ್ಲೊಂಚೂರು KSRTC ಒಂಚೂರು ಕಾಂಪೌಂಡ್ ಹೊಡೆದ್ಬಿಟ್ರೆ ಭಾರಿ ಚೆನ್ನಾಗಿ ಕಾಣ ಅಂದ್ರು. ನಾನು ನೀವು ನೋಡ್ಕೊಂಡ್ಬಿಟ್ರೆ ಆಗ್ತಾ ಹಿಂದೆ ಆ JCB ತೊಂದ್ರು ಒಂಚೂರು ಈಗ ಕೆಡಗಿರು ಅಷ್ಟೇ ನೋಡಪ್ಪ. ಅದು ಓತು ಎಲ್ಲಿವರೆಗೂ ಓದ್ತು, ಎಲ್ಲಿವರೆಗೂ ಓದ್ತು. ಹೋಗಿ ಎಲ್ಲವನ್ನ ಶಿವಲಿಂಗೇಗೌಡ ಅರೆಸ್ಟ್ ಮಾಡಿ, ಕಾಂಪೌಂಡು ಇಂಥ ಸೆಕ್ಷನ್ ಪ್ರಕಾರ ಕಾಂಪೌಂಡ್, ಸರ್ಕಾರಿ ಕಾಂಪೌಂಡ್ ಹೊಡೆಯಂಗಿಲ್ಲ, ವಿಗ್ರಹನ ಇಡಂಗಿಲ್ಲ, ಇದನ್ನ ಸ್ಟ್ಯಾಚ್ಯೂನ ಇಡಂಗಿಲ್ಲ. ಆಮೇಲೆ ನನಗೆ ಗೊತ್ತಾಯ್ತು, ನಾನು ಓದಿ ಬಂದಿದ್ದೀನಲ್ಲ, ಹೌದು ನಮ್ದು ಅಪರಾಧ ಇದೆ ಅಂತ ಹೇಳಿ ತಕ್ಷಣ ಅವತ್ತು ಸಾಯಂಕಾಲದೊತ್ತಿಗೆ ಕಾಂಪೌಂಡ್ ಕಟ್ಟಿಸ್ಬಿಟ್ಟು, ಸಾಯಂಕಾಲದೊತ್ತಿಗೆ ಕಟ್ಟಿಸಿ, ಇಲ್ಲ ಅದು ಮಿಸ್ಟೇಕ್ ಆಗಿದೆ, ಮಾಡಬೇಕು ಅಂತದೆಲ್ಲ JCB ಎತ್ತು ಅದರಿಂದ ಆಗಿದೆ, ನಾವು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಕಟ್ಟಿಸ್ಕೊಟ್ಟು ಆಮೇಲೆ ಮುಂದೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದು. ಹಾಸನ ನಗರಸಭೆಯ ಪ್ರಕಾರ ಆಗಬೇಕು. ಮತ್ತೆ ಇದಕ್ಕೆ ಶಿವಲಿಂಗೇಗೌಡನೇ ಮುಂದುವರ್ತಾನೆ ಅಂದರೆ ಇವರೆಲ್ಲ ಹಿಂದ್ಗಡೆಯಿಂದ ಬೇತಾಳಗಳು ಕುಣಿಯೋದು ಜಾಸ್ತಿ ಮಾಡ್ತವೆ ಅಂತ ಹೇಳಿ, ಬಲ್ರಪ್ಪ ಇಲ್ಲಿ ಅಂತ ಹೇಳಿ ಒಂದು ಅನುಷ್ಠಾನ ಸಮಿತಿ ಅಂತೇಳಿ ರಚನೆ ಮಾಡಿದ್ರು. ಆ ಅನುಷ್ಠಾನ ಸಮಿತಿಗೆ ಎಲ್ಲ ಸೇರ್ಕೊಂಡು ಒಮ್ಮತದಿಂದ ಆಯ್ಕೆ ಮಾಡಿಕೊಂಡು ಅವರು ಒಕ್ಕೂಟಾಗಿ ದುಡಿದಿದ್ದಾರೆ. ಅವರು ಅಷ್ಟು ಜನ ಅವ್ರನ್ನ ಅಪ್ರಿಸಿಯೇಷನ್ ಮಾಡ್ತಾರೆ. ಅಷ್ಟು ಜನ ಇವತ್ತು ಬಸವಣ್ಣವರ ಸ್ಟ್ಯಾಚ್ಯೂನ ನಿಲ್ಲಿಸಿದ್ದಾರೆ. ಆದರೆ ಇದಕ್ಕೆ ಸ್ಟೇ ಬರುತ್ತೆ ಅಂತ ಒಂದು ಮುಗಿಸಿದ್ರು, ಟ್ರೈನು ಮಾಡಿ. ನಾವೇನು ಮಾಡಿದ್ರು, ಬಸವಣ್ಣ